ಅತ್ತಿ ಅತ್ತಿ ನಿಂದಿರಲಿ ಏನ ಅತ್ತಿ ಹುಲಿಗೆಮ್ಮನ ಬಗ್ಗೆ ಸ್ವಲ್ಪ ಹೇಳ್ರಲ್ಲ. ಇಲ್ಲಿಗೆ ಸಾವಿರಾರು ಭಕ್ತರು ಬರ್ತಾರೆ. ಅಮ್ಮನವ್ರ ಹತ್ರ ಏನು ಕೇಳ್ಕೊತಾರೋ ಅದು ನಿಜ ಆಗುತ್ತೆ ಅಂತ ಸಾವಿರಾರು ಜನ ಭಕ್ತರು ಕೂಡ ಅಮ್ಮನವ್ರ ಹತ್ರ ಬರ್ತಾರೆ. ಅದೇ ಥರ ನಾವು ಇವತ್ತು ಬಂದಿದ್ದೀವಿ. ಅಮ್ಮನವ್ರ ಬಗ್ಗೆ ಹೇಳಬೇಕು ಅಂತಂದರೆ ನಾನಿಲ್ಲ ಅಂದ್ಕೊಂಡಿರೋದೆಲ್ಲ ನಿಜ ಆಗಿದೆ. ಅದು ಯಾರಿಗಾಗಿದೆ ಇಲ್ಲೋ ಗೊತ್ತಿಲ್ಲ ನನಗೆ, ಬಟ್ ನನಗಾಗಿದೆ. ಅದಕ್ಕೆ ನಾನು ಅಮ್ಮನವ್ರನ್ನ ಬಿಟ್ಟಿರಲ್ಲ. ಏನೇ ಇದ್ದರೂ ನಾನು ಗುಡಿಗೆ ಬಂದು ಹೋಗ್ತೀನಿ. ಯಾಕಂದರೆ ಇಲ್ಲಾಂದರೆ ನನ್ನ ಮತ್ತೆ ಸಮಸ್ಯೆ ಸ್ಟಾರ್ಟ್ ಆಗಿಬಿಡ್ತವೆ, ನಾನೇನಾದರೂ ಅಮ್ಮನವ್ರನ್ನ ಮರ್ತು ಬಿಟ್ರೆ. ಅದಕ್ಕೆ ಏನಾರ ಇರಲಿ ಮೊದಲು ಬಂದು ಹೋಗ್ತೀನಿ. ನಾನು ಕಾಯಿ ಕರ್ಪೂರ ಮಾಡಿಲ್ಲ ಅಂದ್ರೆ ನಡೀತದ, ಅಮ್ಮನವ್ರಿಗೆ ನಾನು ಬಂದು ಹೋಗಲೇಬೇಕು. ಹೌದಾ ಅತ್ತಿ? ಹಂಗಿದ್ರೆ ನಾವು ಇಲ್ಲಿ ಏನೇ ಕೇಳ್ಕೊಂಡ್ರೆ ನಿಜ ಆಗುತ್ತಾ? ಹೌದು, ಅಮ್ಮನವ್ರ ಹತ್ರ ನಾನು ಕೇಳ್ಕೊಂಡಿದ್ವೆಲ್ಲ ನಿಜ ಆಗಿದ್ದಾವೆ. ಅದಕ್ಕೆ ಇಲ್ಲಿ ಸಾವಿರಾರು ಭಕ್ತರು ತಮ್ಮದು ಏನೇ ಇದ್ರೂ ಬಂದು ಹರಕೆನೆಲ್ಲ ತೀರಿಸ್ಬಿಟ್ಟು ಹೋಗ್ತಾರೆ. ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ ಎಷ್ಟು ಜನ ಬರ್ತಾರೆ ಅಂದರೆ ಇಲ್ಲಿ ಕಾಲಿಡೋಕ್ಕೆ ಕೂಡ ಇರಲ್ಲ, ಅಷ್ಟು ಜನ ಬರ್ತಾರೆ. ಅದಕ್ಕೆ ಅಮ್ಮನವರು ಅಂದ್ರೆ ಒಂಥರ ಖುಷಿ. ನಿನಗಿಲ್ಲೇನು ಬೇಕೋ ಅಮ್ಮನವ್ರ ಹತ್ರ ಕೇಳ್ಕೊ, ಆಗುತ್ತೆ. ಅದಂತೂ ಸುಳ್ಳಲ್ಲ. ನನ್ನ ಜೀವನದಲ್ಲಿ ಎಲ್ಲವೂ ಆಗಿದ್ದಾವೆ, ನಿನ್ನ ಜೀವನದಲ್ಲೂ ಆಗಲಿ ಅಂತ ನಾನು ಬಯಸ್ತೀನಿ ಕೂಡ. ನೀನು ಒಳಗೋಗಿ ದರ್ಶನ ತೊಗೊಂಡು ಬಾ ಅಮ್ಮನವ್ರದ್ದು, ಆಯಿತಾ? ನಾನು ಇಲ್ಲೇ ಕೂತಿರ್ತೀನಿ, ನಂದು ದರ್ಶನ ಮುಗೀತು ಅಮ್ಮನವ್ರದ್ದು. ನೀನು ಹೋಗಿ ಬಾ. ಸರಿ ಅತ್ತೆ, ನಾನು ಗುಡಿ ಒಳಗೆ ಹೋಗಿ ದರ್ಶನ ತೊಗೊಂಬರ್ತೀನಿ. ಸರಿ ಆಯಿತು, ಹೋಗಿ ಬಾ. ನಾನು ನನ್ನ ಸೊಸೆ ಹುಲಿಗೆಮ್ಮಗೆ ಬಂದಿದ್ವಿ. ನನ್ನ ಜೀವನದಲ್ಲಿ ನಾನು ಏನೇನು ಬೇಡ್ಕೊಂಡಿದ್ದೀನೋ ಅದೆಲ್ಲ ಆಗಿದೆ. ಅದಕ್ಕೋಸ್ಕರ ನಾನು ಅವಾಗವಾಗ ಬಂದಿರ್ತೀನಿ. ನೀವು ಕೂಡ ಅಮ್ಮನವ್ರ ದರ್ಶನ ಮಾಡಿ, ನಿಮಗೂ ಕೂಡ ಒಳ್ಳೆಯದಾಗಲಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ.